ಆತ್ಮೀಯ ವಿದ್ಯಾರ್ಥಿಗಳೇ, KS ನರಸಿಂಹಸ್ವಾಮಿ ಇವರು ಬರೆದ 3ನೆಯ ಸಲಹೆ ಅನ್ನುವಂತಹ ಕವನದ ಸಾರಾಂಶವನ್ನು ನೋಡ್ತಾ ಹೋಗೋಣ. ವಿದ್ಯಾರ್ಥಿಗಳೇ, KS ನರಸಿಂಹಸ್ವಾಮಿ ಬರೆದಂತಹ ಈ 3ನೆಯ ಸಲಹೆ ಈ ಕವನದಲ್ಲಿ ನಿಮಗೆಲ್ಲ ಗೊತ್ತಿರ್ಬೋದು, ಕೋರ್ಟಿನ ಮೆಟ್ಟಲೇರಿದಂತಹ ಒಂದು ವ್ಯಾಜ್ಯ ತೀರ್ಪು ಬಂದ ಕೂಡಲೇ ಸಮಸ್ಯೆ ಬಗೆಹರಿದಂತೆ ಅನ್ನುವಂಥ ಒಂದು ಹೇಳಿಕೆಯನ್ನು ನೀವು ಕೇಳಿರ್ಬೋದು. ಅಂದರೆ ಈ ಯಾವುದೇ ಒಂದು ವ್ಯಾಜ್ಯ ಇರ್ಬೋದು, ಕಲಹ ಇರ್ಬೋದು, ಆಸ್ತಿಗೆ ಸಂಬಂಧಿಸಿದ ಹಾಗೆ ಇರ್ಬೋದು ಅಥವಾ ಬೇರೆ ಇನ್ಯಾವುದಾದ್ರೂ ಒಂದು ವಿಷಯಕ್ಕೆ ಸಂಬಂಧಿಸಿದಂಥ ಒಂದು ಮೊಕದ್ದಮೆ ಹೂಡಿದಂಥ ಒಂದು ಕೇಸ್ ಪ್ರಕರಣ, ಅದು ತೀರ್ಪು ಬರಬೇಕಾದ್ರೆ ತುಂಬ ವರ್ಷಗಳು ತಾಗ್ತವೆ. ಆದರೂ ಕೂಡ ಎಷ್ಟೋ ವರ್ಷಗಳ ನಂತರ ತಮ್ಮ ಪರವಾಗಿ ಬಂದಾಗ, ಆ ತೀರ್ಪು ಬಂದಾಗ ಬಹಳಷ್ಟು ಸಂತೋಷ ಉಂಟಾಗ್ತದೆ. ಆದರೆ ವ್ಯಾಜ್ಯ ತೀರಿದ ಮಾತ್ರಕ್ಕೆ ಎಲ್ಲವೂ ಸುಖಕರವಾಗಬೇಕು ಅಂತ ಏನಿಲ್ಲ. ಅದು ಕೆಲವೊಮ್ಮೆ ಇನ್ನಷ್ಟು ಕಷ್ಟ ಪರಂಪರೆಗಳನ್ನು ಸೃಷ್ಟಿಸಬಹುದು ಅನ್ನುವಂಥದ್ದೇ ಈ ಒಂದು ಕವಿತೆಯ ಆಶಯ. ಅಂದರೆ ವ್ಯಾಜ್ಯ ಅನ್ನುವಂಥದ್ದು, ವ್ಯಾಜ್ಯ ಪರಿಹಾರವಾಯಿತು ಅನ್ನುವಂಥದ್ದು ಅದರ ಹಿಂದೆ ಸುಖ ಇರಬೇಕಂತಿಲ್ಲ, ಕೆಲವೊಮ್ಮೆ ಕಷ್ಟವೂ ಕೂಡ ಶುರುವಾಗ್ತದೆ. ಅಂದರೆ ಕೆಲವೊಮ್ಮೆ ಯಾವುದೇ ಒಂದು ಜಾಗಕ್ಕೆ ಸಂಬಂಧಿಸಿದ ಹಾಗೆ ಆ ಜಾಗ ನಮ್ಮ ಪರವಾಗಿ ಬಂದಾಗ, ಆ ಜಾಗಕ್ಕೆ ಸಂಬಂಧಿಸಿದ ಹಾಗೆ ನಮಗೆ ಹೋಗಬೇಕಾದ್ರೆ, ಯಾವುದೇ ಒಂದು ಮನೆಯನ್ನು ಕಟ್ಟಬೇಕಾದ್ರೆ ಅಥವಾ ಅದನ್ನು ಮಾರಬೇಕಾದ್ರೆ ಅದಕ್ಕೆ ಸೂಕ್ತವಾದಂಥ ರಸ್ತೆ ಇರಬೇಕಾಗ್ತದೆ. ರಸ್ತೆ ಇಲ್ಲ ಅಂತ ಇದ್ದರೆ ಆ ಜಾಗ ಸಿಕ್ಕಿ ಏನು ಪ್ರಯೋಜನ? ಅಂದರೆ ಸುತ್ತಮುತ್ತ ಮನೆ ಇರ್ತದೆ, ಅವರು ಜಾಗ ಕೊಡದಿದ್ದರೆ, ರಸ್ತೆಗೆ ಜಾಗ ಕೊಡದಿದ್ದರೆ ಆವಾಗ ಮನೆ ಕಟ್ಟುವುದಾದರೂ ಹೇಗೆ? ಇಂತಹ ಒಂದು ಕಷ್ಟಗಳು ಶುರುವಾಗ್ತದೆ. ಅಥವಾ ಕೆಲವೊಮ್ಮೆ ಏನಾಗ್ತದೆ, ಯಾವುದೋ ಒಂದು ಮನೆ ಸಿಗ್ತದೆ ಅಂತ ತಿಳ್ಕೊಳ್ಳಿ, ಆ ಹಳೆ ಮನೆ ಸಿಕ್ಕಿದೆ ಅಂತ ತಿಳ್ಕೊಳ್ಳಿ, ಆ ಹಳೆ ಮನೆಯನ್ನು ರಿಪೇರಿ ಮಾಡಬೇಕಾದ್ರೆ ಹೊಸ ಮನೆ ಕಟ್ಟಿದಷ್ಟೇ ಖರ್ಚು ವೆಚ್ಚಗಳು ಬರ್ತವೆ. ಅಂಥದ್ದೇ ಒಂದು ಪ್ರಕರಣ ಈ ಒಂದು ಕವನದಲ್ಲಿ 3ನೆಯ ಸಲಹೆ ಅನ್ನುವಂಥದ್ದು. ಆ ಒಂದು ಮನೆಯ ಕುರಿತಾಗಿ ಸಲಹೆ ನೀಡುವವರು ಇರ್ತಾರೆ. ಇದರಲ್ಲಿಯೂ ಕೂಡ ಹಾಗೆ ಕವಿಯ ಪರವಾಗಿ ಈ ಒಂದು ವ್ಯಾಜ್ಯ ತೀರ್ಪು ಬಂದಾಗ, ವ್ಯಾಜ್ಯ ಮೊದಲೇ ಇದ್ದಂತಹ ವ್ಯಾಜ್ಯ ಪರಿಹಾರವಾಗಿ ಅದು ತೀರ್ಪು ಬಂದಾಗ ಆ ಮನೆಯ ಕುರಿತು ಸಲಹೆಗಳನ್ನು ಕೆಲವರು ಕೊಡ್ತಾರೆ, ಕವಿಗೆ ಸಲಹೆಯನ್ನು ಕೊಡ್ತಾರೆ. ಆ ಸಲಹೆಗಳು ಯಾವುದು ಸೂಕ್ತವಾಗ್ತದೆ ಅನ್ನುವಂಥದ್ದು ಕೇಳುವವರಿಗೆ ಬಿಟ್ಟದ್ದು. ಇಲ್ಲಿಯೂ ಕೂಡ ಕವಿಗೆ ಕೆಲವೊಂದು ಸಲಹೆಗಳನ್ನು ಕೊಡ್ತಾರೆ. ಅದಕ್ಕಿಂತ ಮೊದಲು ನಾವು ಕವನವನ್ನು ನೋಡೋಣ. ಕೋರ್ಟು ಮೆಟ್ಟಿಲ ಹತ್ತಿ ಹೋದ ಆಸ್ತಿಯ ವ್ಯಾಜ್ಯ ಇತ್ಯರ್ಥವಾದಂದು ಪ್ರಾಪ್ತವಾಯಿತು ನನಗೆ ಹಳೆಯೂರ ಮನೆಯ ಮೇಲಿನ ಎಲ್ಲ ಅಧಿಕಾರ. ಕವಿ ಹೇಳ್ತಾರೆ, ಹಳೆಯೂರಿನ ಮನೆಯ ಕುರಿತು ಒಂದು ವ್ಯಾಜ್ಯ ಇತ್ತು, ಆ ಆಸ್ತಿಯ ವ್ಯಾಜ್ಯ ಇತ್ತು, ಕೋರ್ಟ್ ಮೆಟ್ಟಿಲೇರಿ ಹೋಗಿತ್ತು, ಅದು ಇತ್ಯರ್ಥವಾಯಿತು ಅಂದರೆ ನಿರ್ಧಾರವಾಯಿತು, ತೀರ್ಮಾನವಾದಾಗ ಪ್ರಾಪ್ತವಾಯಿತು, ಅವರಿಗೆ ದೊರಕಿತಂತೆ. ಹಳೆಯೂರಿನ ಮೇಲಿನ ಎಲ್ಲ ಅಧಿಕಾರ ಈ ಕವಿಗೆ ಪ್ರಾಪ್ತವಾಯಿತು. ಅವ್ರು ಹೇಳ್ತಾರೆ, ಮುಂದೆ ಹೇಳ್ತಾರೆ, ನನಗೆ ಈ ವ್ಯವಹಾರ ಬೇಕಿಲ್ಲವೆಂದರೂ ಸೋದರ ಮಾವನಾಗಿ, ಸಾಕ್ಷಾತ್ ಮಾವನಾಗಿ ಗೆದ್ದ ಲಾಯರಿಗಿದರ ಕೀರ್ತಿ ಸಲ್ಲಲಿ ಪೂರ್ತಿ. ಆ ವ್ಯಾಜ್ಯ ಪರಿಹಾರವಾದಾಗ ಈ ಪರಿಹಾರವನ್ನು, ಈ ವ್ಯವಹಾರ ಕವಿಗೆ ಬೇಕಿರಲಿಲ್ಲ. ಅವ್ರು ಹೇಳ್ತಾರೆ, ನನಗೆ ಈ ವ್ಯವಹಾರ ಏನು ಬೇಕಿರಲಿಲ್ಲ, ಆದರೆ ಸೋದರ ಮಾವ ಲಾಯರ್ ಆಗಿದ್ದರು, ಅವರು ಮಾವನೂ ಆಗಿದ್ದರು. ಮಾವ ಅಂದರೆ ಹೆಂಡತಿಯ ಅಪ್ಪ, ಹೆಂಡತಿಯ ತಂದೆ ಕೂಡ ನಾವಿಲ್ಲಿ ತಿಳ್ಕೊಳ್ಬೋದು. ಅವರು ಹೇಳ್ತಾರೆ, ಇದರ ಕೀರ್ತಿ ಅಂದರೆ ಈ ಒಂದು ಕೋರ್ಟಿನ ಈ ಒಂದು ವ್ಯಾಜ್ಯ ತೀರ್ಪು ಬಂತಲ್ವ, ಆ ಕೀರ್ತಿ ಯಾರಿಗೆ ಸಿಗಬೇಕಾಗಿತ್ತು? ಸೋದರ ಮಾವ ಅಂದರೆ ತಾಯಿಯ ಅಣ್ಣ ಅಥವಾ ತಮ್ಮನಿಗೆ ಹೇಳುವಂಥದ್ದು. ಹಾಗೆ ಮಾವನಿಗೂ ಹೇಳ್ತಾರೆ, ನಿಮ್ಗೆ ಗೊತ್ತಿದೆ, ಹೆಣ್ಣು ಕೊಟ್ಟಂತಹ ಮಾವನಿಗೆ. ಅವರಿಗೆ ಈ ಒಂದು ಕೀರ್ತಿ ಹೋಗಬೇಕು, ಆ ಲಾಯರಿಗೆ ಹೋಗಬೇಕು, ಆ ವಕೀಲರಿಗೆ ಹೋಗಬೇಕು ಅಂತ ಕವಿ ಹೇಳ್ತಾರೆ. ಮುಂದೆ ಹೇಳ್ತಾರೆ ನೋಡಿ, ಈ ಒಂದು ತೀರ್ಪು ಬಂದ ತಕ್ಷಣ ಅವರು ಎತ್ಕೊಂಡು ಹೋಗ್ತಾರೆ, ಆ ಹಳೆಯೂರಿಗೆ ಹೋಗ್ತಾರೆ. ಎದ್ದೆ ಹಾಸಿಗೆ ಕಟ್ಟಿ ಹೆಂಡತಿ ಬೆಂತಟ್ಟಿ ಬೇಗ ಸಿಕ್ಕಿತು ಬಸ್ಸು, ತಳ್ಳಿ ತೂಕಡಿಸುತ್ತಾ ಹಗಲ 12ಕ್ಕೆ ಹಳೆಯೂರಿನಲ್ಲಿ ಇಳಿದೆ. ಆ ಹಳೆಯೂರಿನಲ್ಲಿ ಇದ್ದಂತಹ ಆ ಮನೆಯ ಎಲ್ಲ ಅಧಿಕಾರ ಕವಿಗೆ ಸಿಗ್ತದೆ. ಹಾಗಾಗಿ ಅವರು ಬೇಗ ಹಾಸಿಗೆಯನ್ನು ಕಟ್ಟಿ, ಅಂದರೆ ಬೇಗ ಎದ್ಕೊಂಡ್ರು, ಹೆಂಡತಿಯ ಬೆನ್ನನ್ನು ತಟ್ಟಿ ತನಗೆ ಹೀಗೆ ತೀರ್ಪು ಬಂದಿದೆ, ಆ ಮನೆಯನ್ನು ನೋಡ್ಕೊಂಡು ಬರ್ತೇನೆ ಅಂತ ಅವ್ರು ಬೇಗ ಹೊರಡ್ತಾರೆ. ಬಸ್ ಏನು ಸಿಕ್ಕಿತು, ಅಂತೂ ಅವರಿವರ ಆ ನೂಕು ನುಗ್ಗಲಿನಲ್ಲಿ ತಳ್ಳಿ ಬಸ್ಸನ್ನು ಹತ್ತಿದ್ರು. ಹಗಲಿನ 12ಕ್ಕೆ 12 ಗಂಟೆಗೆ ಆ ಹಳೆಯೂರಿನಲ್ಲಿ ಕವಿ ಇಳಿದ್ರಂತೆ. ಅಲ್ಲಿಗೆ ಹೋಗ್ತಾರೆ ಅವರು. ಪತ್ರದಲ್ಲಿದ್ದ ವರ್ಣನೆಯಂತೆ ಇರಲಿಲ್ಲ ಪ್ರತ್ಯಕ್ಷವಾದದ್ದು ನನ್ನ ಕಣ್ಣೇ, ಹಾಗೂ ನೋಡುತ್ತಾ ಕನ್ನಡಕ ಬೆವರಿತು.
ಹಳೆಯೋರಿಗೆ ಹೊರಟ್ರಲೆ ಕವಿ ಕವಿ ಹೋಗಿ ನೋಡಿದಾಗ ಆ ಪತ್ರದಲ್ಲಿದ್ದಂತಹ ವರ್ಣನೆಯ ಹಾಗೆ ಇರಲಿಲ್ಲ. ಪ್ರತ್ಯಕ್ಷವಾದದ್ದು ಬೇರೆಯಲ್ಲಿ. ಆ ಊರಿನ ವರ್ಣನೆ ಆ ಪತ್ರದಲ್ಲಿ ಇದ್ದ ಹಾಗೆ ಇರಲಿಲ್ಲ, ಕೋರ್ಟಿನ ಆ ಪತ್ರದಲ್ಲಿ ಇದ್ದ ಹಾಗೆ ಇರಲಿಲ್ಲ. ಅಥವಾ ನನ್ನ ಕಣ್ಣೇ ಹಾಗೋ ಅಂತ ಅವರು ಸ್ವಲ್ಪ ಹೇಳ್ತಾರೆ. ನನ್ನ ಕಣ್ಣಿಗೆ ಹೀಗೆ ಅನಿಸ್ತಾ ಉಂಟಾ? ಆ ಮನೆ ನೋಡುವಾಗ ಅವರಿಗೆ ಆಶ್ಚರ್ಯ ಆಗ್ತದೆ. ಬೆವರಿತು, ಕನ್ನಡಕ ಬೆವರಿತು ಅಂತ ಹೇಳ್ತಾರೆ. ಕನ್ನಡಕ ಬೆವರದಂದರೆ ಏನು? ಒಮ್ಮೆಲೆ ಅವರಿಗೆ ಕಣ್ಣು ಮಬ್ಬಾಗಿ ಕಂಡಿತು ಆ ಮನೆ ನೋಡುವಾಗ. ಅಷ್ಟು ಹಳೆಯ ಮನೆ. ತಾತ್ಪರ್ಯದಲ್ಲಿ ಆ ಮನೆಯ ಕಂದಾಯಕ್ಕೆ ಕಡೆಗೊಬ್ಬ ತಲೆಮಾಸಿದವನು ಸಿಕ್ಕಿದ್ದನ್ನು ಹೆಂಡತಿಗೆ ಹೇಗೆ ಹೇಳುವುದು ಎಂದು ಕೊರಗುತ್ತಾ ಬಾಗಿಲಿಗೆ ಕೈ ಮುಗಿದು ಹೋಗಿ ಬರುವೆನು ಹೇಳಿ ಕಾದೆ ಬಸ್ಸಿಗೆ. ಲಾರಿ ಸಿಕ್ಕಿತು ಅದೃಷ್ಟಕ್ಕೆ. ಬಾಡಿಗೆಗೆ ಕೊಡುವ ಮಾರುವ ನಾನೇ ಅಲ್ಲಿರುವ. ಯಾವ ಆತಂಕವೂ ಇಲ್ಲದಿರುವುದರಿಂದ ಒಂದಿಷ್ಟು ಮಲಗಿದರೆ ನಿದ್ದೆಯೇ ಬರಲಿಲ್ಲ. ರಿಪೇರಿ ಆಲೋಚನೆಯ ದೆಸೆಯಿಂದ ಆಗಲೂ. ಇಲ್ಲಿ ಆ ಮನೆಯನ್ನು ನೋಡ್ತಾರೆ. ಕವಿಗೆ ಅನ್ನಿಸ್ತದೆ, ಬಹುಶಃ ಒಬ್ಬ ತಲೆಮಾಸಿದವ ಸಿಕ್ಕಿದ, ಹಿರಿಯ ವ್ಯಕ್ತಿಯೊಬ್ಬ ಸಿಕ್ಕಿದ ಇದಕ್ಕೆ ಒಂದು ಕಂದಾಯ ಕಟ್ಟಲಿಕ್ಕೆ, ಟ್ಯಾಕ್ಸ್ ಕಟ್ಟಲಿಕ್ಕೆ, ತೆರಿಗೆ ಕಟ್ಟಲಿಕ್ಕೆ ಅಂತಹ ಮನೆ. ಆ ಮನೆಯ ಒಳಗೆ ಹೋಗ್ತಾರೆ ಕವಿ. ಹೋಗಿ ಅಲ್ಲಿ ನೋಡ್ತಾರೆ, ಏನು ಮಾಡೋದು, ಈ ಮನೆಯನ್ನು ಬಾಡಿಗೆ ಕೊಡೋದಾ, ಮಾರುದಾ, ಅಥವಾ ನಾನೇ ಅಲ್ಲಿರೋದಾ ಅಂತ. ಆ ಮನೆಯನ್ನು ನೋಡಿದ ತಕ್ಷಣ ಯೋಚನೆ ಮಾಡ್ತಾರೆ. ಅಂದರೆ ಅದೇನು ಹೊಸ ಮನೆ ಇಲ್ಲ, ಹೊಸ ಮನೆ ಅಂತ ಏನೂ ಅಲ್ಲ, ಅದು ಹಳೆ ಮನೆ. ಆ ಪತ್ರದಲ್ಲಿ ಇದ್ದ ಹಾಗೆ ಇಲ್ಲವೇ ಇಲ್ಲ. ಅಲ್ಲಿ ಹೋಗಿ ಅವರು ಯೋಚನೆ ಮಾಡ್ತಾರೆ, ಏನು ಮಾಡಲಿ ಅಂತ. ಈ ಮನೆಯಲ್ಲೇ ನಾನಿರಲೋ, ಅಥವಾ ಇದನ್ನು ಬಾಡಿಗೆ ಕೊಡಲೋ, ಅಥವಾ ಮಾರಿ ಬಿಡಲೋ ಅನ್ನುವಂತಹ ಆ ಒಂದು ಯೋಚನೆ ಕವಿಯಲ್ಲಿ ಬರ್ತದೆ. ಅವರು ಹೇಳ್ತಾರೆ, ಒಂದಿಷ್ಟು ಮಲಗಿದೆ ನಾನಲ್ಲಿ, ಯಾಕಂದರೆ ಯಾವ ಆತಂಕವೂ ಇಲ್ಲದಿರುವುದರಿಂದ ಒಂದಿಷ್ಟು ಮಲಗಿದರೆ ನಿದ್ದೇ ಬರಲಿಲ್ಲ. ರಿಪೇರಿ ಆಲೋಚನೆಯ ದೆಸೆಯಿಂದ. ರಿಪೇರಿ ಮಾಡೋಣವಾ? ಕವಿಯ ಮನೆಯ ಒಳಗೆ ಮಲಗಿಕೊಂಡಿರ್ತಾರೆ. ಮಲಗಿಕೊಂಡಿರುವಾಗ ಅವರಿಗೆ ನಿದ್ದೆ ಬರೋದಿಲ್ಲ. ಯಾಕೆಂದರೆ ಆ ಮನೆಯನ್ನು ನೋಡಿ ಆ ಮನೆ ಖಂಡಿತವಾಗಿ ರಿಪೇರಿ ಮಾಡಲೇಬೇಕು, ಆ ಒಂದು ಯೋಚನೆ ಬಂದಾಗ ಅವರಿಗೆ ಅಲ್ಲಿ ನಿದ್ದೆ ಬರೋದಿಲ್ಲ ಅನ್ನೋದನ್ನು ಕವಿ ಈ ಭಾಗದಲ್ಲಿ ಹೇಳ್ತಾರೆ. ಯಾವ ಆತಂಕವೂ ಇಲ್ಲದಿರುವುದರಿಂದ ಒಂದಿಷ್ಟು ಮಲಗಿದರೆ ನಿದ್ದೆ ಬರಲಿಲ್ಲ. ರಿಪೇರಿಯ ಆಲೋಚನೆಯ ದೆಸೆಯಿಂದ ಅಂದರೆ ಯಾವುದೇ ಆತಂಕ ಇಲ್ಲದಿರುವುದರಿಂದ, ಅಂದರೆ ಅವರ ಪರವಾಗಿ ತೀರ್ಪು ಬಂದಿದೆ, ಆ ಮನೆ ಕವಿಗೆ ಅನ್ನುವಂಥದ್ದು, ಅವರಿಗೆ ಅನ್ನುವಂಥದ್ದು. ಆದರೆ ಮನೆಯ ಒಳಗೆ ಮಲಗಿಕೊಂಡ್ರೆ ಅವರಿಗೆ ನಿದ್ದೆ ಬರಲಿಲ್ಲ. ಯಾಕಂದರೆ ರಿಪೇರಿ ಮಾಡಬೇಕು, ಎಲ್ಲವನ್ನು ಅವರ ಕಣ್ಣಿಗೆ ಅಲ್ಲಿ ಮಲಗಿದಲ್ಲಿ ಕಾಣಿಸ್ತಾ ಇದೆ ಅಂತೆ. ಆಗ ಅವರು ಮುಂದಿನ ಭಾಗವನ್ನು ಗಮನಿಸೀಗ. ರೊಕ್ಕಕ್ಕೆ ಏನು ಮಾಡೋಣ, ಹುಟ್ಟದು ಸಾಲ. ಕೋರ್ಟು ವೆಚ್ಚದ ಹಳೆಯ ಸಾಲವೇ ಇರುವಾಗ ಲಾಟರಿಯಲ್ಲಿ ನನಗೆ ಲಕ್ಷವೋ ಅದರರ್ಧವೋ ಬಂದಾಗ ನೋಡೋಣ. ಇನ್ನು ನೇರ ಬರೋಣ ಅನುಭವದ ವಿಷಯಕ್ಕೆ. ಕೇಳಿದ್ದಾಯಿತಲ್ಲ, ಬೀದಿಯವರನ್ನೆಲ್ಲ ಏಕಮತವಿರಲಿಲ್ಲ. ಅವರು ಹೇಳ್ತಾರೆ, ಈ ಮನೆಯಲ್ಲೇ ಮಲಗಿಕೊಂಡು ಯೋಚನೆ ಮಾಡ್ತಾರೆ. ಈ ಮನೆಯನ್ನು ರಿಪೇರಿ ಮಾಡಬೇಕಾದ್ರೆ ರೊಕ್ಕಕ್ಕೆ ಏನು ಮಾಡೋಣ. ರೊಕ್ಕ ಅಂದರೆ ಹಣ. ಹಣಕ್ಕೆ ಏನು ಮಾಡಲಿ, ಹುಟ್ಟದು ಸಾಲ. ಸಾಲ ಹುಟ್ಟುವುದಿಲ್ಲ. ಯಾಕಂದರೆ ಹಳೆ ಮನೆ ರಿಪೇರಿ ಮಾಡಬೇಕಾದ್ರೆ ಸಾಲ ಯಾರು ಕೊಡುವುದಿಲ್ಲ. ಬ್ಯಾಂಕಿನವರು ಹಳೆ ಮನೆ ರಿಪೇರಿಗಂತೂ ಕೊಡೋದಿಲ್ಲ. ಎಲ್ಲೋ ಸ್ವಲ್ಪ ಕೆಲವೊಂದು ಬ್ಯಾಂಕ್ನವರು ಕೊಡ್ಬೋದು. ಆದರೆ ರೊಕ್ಕಕ್ಕೆ ಏನು ಮಾಡಲಿ ನಾನು. ಕೋರ್ಟು ವೆಚ್ಚದ ಹಳೆಯ ಸಾಲವೇ ಇರುವಾಗ, ಕೋರ್ಟಿಗಾಗಿ ಖರ್ಚು ಮಾಡಿದಂಥ ಈ ಒಂದು ಮನೆ ತನ್ನ ಹೆಸರಿಗೆ ಬರಬೇಕಾದ್ರೆ ಎಷ್ಟೋ ಖರ್ಚಾಗಿರ್ತದೆ. ನಿಮಗೆಲ್ಲ ಗೊತ್ತಿದೆ. ಕೆಲವೊಂದು ವ್ಯಾಜ್ಯಗಳು 10, 15, 20, ಕೆಲವು ಏನಾಗ್ತದೆ ಅಂದರೆ ವ್ಯಾಜ್ಯ ಹಾಕಿದವರೇ ಇರುವುದಿಲ್ಲ. ಅಷ್ಟು ವರ್ಷಗಳು ತಾಗ್ತವೆ. ಕೆಲವೊಂದೇನು ತುಂಬ ಪುಣ್ಯ ಮಾಡಿದಿದ್ರೆ ಕೂಡಲೇ ಆಗ್ತದೆ. ಆದರೆ ಕೆಲವೊಂದು ಕೇಸುಗಳು ಹಾಗಲ್ಲ. ಆದರೆ ಇದೇನೋ ವ್ಯಾಜ್ಯ ಪರಿಹಾರ ಆಯಿತು, ತೀರ್ಪು ಬಂತು, ತನ್ನ ಪರವಾಗಿ ಮನೆ ಬಂತು. ಆದರೆ ಆ ಕೋರ್ಟಿಗಾಗಿ ಮಾಡಿದಂತಹ ಖರ್ಚು ಇದೆಯಲ್ಲ, ಅದಕ್ಕೋಸ್ಕರ ಕವಿ ಇಲ್ಲಿ ಸಾಲ ಮಾಡಿದ್ದಾರೆ. ಅವರು ಹೇಳ್ತಾರೆ, ಹಳೆಯ ಸಾಲವೇ ಇರುವಾಗ, ಕೋರ್ಟ್ ವೆಚ್ಚದ ಹಳೆಯ ಸಾಲವೇ ಇರುವಾಗ ನನಗೆ ಈ ಮನೆಯನ್ನು ರಿಪೇರಿ ಮಾಡಬೇಕಾದ್ರೆ ಲಾಟ್ರಿಯೇ ಹೊಡಿಬೇಕು. ನನಗೆ ಲಕ್ಷವೋ ಅದರ ಅರ್ಧವೋ ಬಂದಾಗ ನೋಡೋಣ. ಇನ್ನು ನೇರ ಬರೋಣ ಎಲ್ಲಿಗೆ, ಅನುಭವದ ವಿಷಯಕ್ಕೆ. ಅನುಭವ ಇರಬೇಕು. ಒಂದ ರೊಕ್ಕ ಇರಬೇಕು, ಒಂದ ಹಣ ಅನುಭವ ಇರಬೇಕು. ಅಲ್ಲಿ ಹೇಳ್ತಾರೆ ನೋಡಿ, ಒಂದ ಯಾವುದು ರೊಕ್ಕಕ್ಕೆ ಏನು ಮಾಡೋಣ, ಹುಟ್ಟದು ಸಾಲ. ಅಲ್ಲಿ ಅಭಿಮಾನವಿದ್ದಲ್ಲಿ ಮಾರ್ಗವೂ ಇತ್ತೆಂದು ಕೆಲವರ ಉಪದೇಶ. ನನ್ನಲ್ಲಿ ಇರುವುದೊಂದೇ, ಇಲ್ಲದ್ದು ಎರಡು, ಕಾಂಚಾಣ ಮತ್ತು ಅನುಭವ.
ಅವ್ರು ಹೇಳ್ತಾರೆ, ಈ ಮನೆಯನ್ನು ರಿಪೇರಿ ಮಾಡಬೇಕು, ನನ್ನ ಮನೆ ಅನ್ನುವಂಥ ಅಭಿಮಾನ ಇದೆ. ಅಭಿಮಾನವಿದ್ದಲ್ಲಿ ಮಾರ್ಗ ಇತ್ತು. ಕೆಲವರ ಉಪದೇಶ ಯಾವುದು, ಅಭಿಮಾನವಿದ್ದಲ್ಲಿ ಮಾರ್ಗವೂ ಇತ್ತು ಎಂದು ಕೆಲವರ ಉಪದೇಶ. ನನ್ನಲ್ಲಿ ಇರುವುದು ಒಂದೇ, ಇಲ್ಲದ್ದು ಎರಡು. ಯಾವುದು? ಇರುವುದು ಒಂದೇ, ಅಭಿಮಾನ ಉಂಟು. ಈ ಮನೆ ನನ್ನದು ಅನ್ನುವಂಥದ್ದು ಯಾವುದೋ ಒಂದು ವಿಷಯದಿಂದ ಇವರಿಗೆ ಸಂಬಂಧಿಸಿದಂತಹ ಮನೆ ಇರ್ಬೋದು, ಯಾರೋ ಇದಕ್ಕೆ ವ್ಯಾಜ್ಯ ಹಾಕಿರ್ಬೋದು. ಆದರೆ ಈಗ ತನ್ನ ಪರವಾಗಿ ಬಂತು. ಇಲ್ಲದ್ದು ಎರಡು ಯಾವುದು? ಒಂದು ಕಾಂಚನ, ಒಂದು ಅನುಭವ. ಕಾಂಚನ ಅಂದರೆ ಹಣ ಇದ್ದರೆ ಮಾತ್ರ ಈ ಮನೆಯನ್ನು ರಿಪೇರಿ ಮಾಡ್ಬೋದು. ಅನುಭವ ಇಲ್ಲದ್ದು, ಅದು ಕೂಡ. ಇನ್ನು ಅನುಭವಕ್ಕೆ ಬರೋಣ. ಬಂದಾಗ ನೋಡೋಣ, ಯಾವುದು ಲಾಟ್ರಿ ಹೊಡೆದಾಗ ನೋಡೋಣ, ಮತ್ತೆ ಮನೆ ರಿಪೇರಿ ಮಾಡೋಣ. ಅನುಭವದ ವಿಷಯಕ್ಕೆ ಅನುಭವ ಬೇಕು, ಒಂದು ಹಣ ಬೇಕು, ಒಂದು ಅನುಭವ ಬೇಕು. ಅನುಭವ ಆದರೂ ಬೇರೆಯವರ ಅನುಭವವನ್ನು ಕೇಳ್ಬೋದು. ಕೇಳಿದ್ದಾಯ್ತಲ್ಲ ಬೀದಿಯವರನ್ನೆಲ್ಲ. ಏಕಮತವಿರಲಿಲ್ಲ, ಒಂದೇ ಅಂದರೆ ಬಹುಮತವೇ ಇದ್ದದ್ದು ಆ ಮನೆಯ ಕುರಿತು. ಅವರು ಹೇಳ್ತಾರೆ ನೋಡಿ, ಹಳೆಯ ಮನೆಯ ರಿಪೇರಿಗಿಂತ ಹೊಸ ಮನೆ ಅಗ್ಗ ಎನ್ನುವವನೊಬ್ಬ. ಅಂದರೆ ಸಲಹೆ ಕೊಟ್ಟಿದ್ದಾರೆ ಇಲ್ಲಿ. ಬೀದಿಯವರ ಅನುಭವವನ್ನು ಕವಿ ಕೇಳ್ಕೊಂಡಿದ್ದಾರೆ. ಅವರು ಹೇಳ್ತಾರೆ, ಹಳೆಯ ಮನೆಯ ರಿಪೇರಿಗಿಂತ ಹೊಸ ಮನೆ ಅಗ್ಗ. ಅಂದರೆ ಹಳೆಯ ಮನೆಯನ್ನು ರಿಪೇರಿ ಮಾಡಲಿಕ್ಕೆ ಹೊರಟ್ರೆ ಮತ್ತಷ್ಟು ಖರ್ಚುಗಳು ಬರ್ತವೆ. ಈ ಮನೆ ರಿಪೇರಿ ಮಾಡಿದವರಿಗೆ ಇದರ ಅನುಭವ ಇದ್ರೆ ಗೊತ್ತಾಗ್ತದೆ. ಹಳೆಯ ಮನೆಯ ರಿಪೇರಿಗಿಂತ ಹೊಸ ಮನೆ ಕಟ್ಟಿಬಿಡ್ಬೋದು ಎನ್ನುವವನು ಒಬ್ಬನ ಸಲಹೆ ಅದು. ಹಳೆಯ ಮನೆಯನ್ನು ಯಾಕೆ ರಿಪೇರಿ ಮಾಡ್ತೀರಿ, ಹೊಸ ಮನೆಯನ್ನೇ ಕಟ್ಟಿಬಿಡ್ಬೋದಲ್ಲ ಅಂತ. ಇನ್ನೊಬ್ಬ ಹೇಳ್ತಾನೆ, ಹೊಸ ಮನೆ ಹಳೆಯದರ ಒಂದು ಕಂಬಕ್ಕೆ ಸಮನಲ್ಲ ಎನ್ನುವವನು ಇನ್ನೊಬ್ಬ. ಆ ಹಳೆಯ ಮನೆಯ ಬಗ್ಗೆ ಇನ್ನೊಬ್ಬ ಸಲಹೆ ಕೊಡ್ತಾನೆ, ಹೊಸ ಮನೆ ಹಳೆಯದರ ಒಂದು ಕಂಬಕ್ಕೆ ಸಮನಲ್ಲ. ಅಂದರೆ ಹಳೆ ಮನೆಗಳ ನೀವು ಗಮನಿಸಿರ್ಬೋದು, ಅಲ್ಲಿಯ ಕಂಬಗಳು ಬಹಳಷ್ಟು ದೀರ್ಘ ಬಾಳಿಕೆ ಬರ್ತವೆ. ಈಗಿನ ಮನೆ ಹಾಗೆ ಅಲ್ಲ. ಹಿಂದಿನ ಮನೆ ಬಹಳಷ್ಟು ವರ್ಷಗಳು ಬರ್ತವೆ. ಈಗಿನ ಮನೆ 1 ವರ್ಷದಲ್ಲೇ ಸೋರಲಿಕ್ಕೆ ಶುರು ಮಾಡ್ತದೆ. ಅಥವಾ ಬಣ್ಣ ಮಾಸುವಂಥದ್ದು, ಅಥವಾ ಏನಾದರೂ ಸಿಮೆಂಟ್ ಅಲ್ಲಲ್ಲೇ ಉರುಳಿ ಹೋಗುವಂಥದ್ದು ಇರ್ಬೋದು, ಅಥವಾ ಕಿಟಕಿಗಳು ಇರ್ಬೋದು, ಅಥವಾ ಬಾಗಿಲುಗಳು ಇರ್ಬೋದು, ಇಂಥದ್ದು. ಅಥವಾ ಮಳೆಗಾಲ ಬಂದಾಕ್ಷಣ ಸೋರಲಿಕ್ಕೆ ಶುರುವಾಗ್ತದೆ. ಅದಕ್ಕೆ ಇಲ್ಲಿ ಇನ್ನೊಬ್ಬ ಹೇಳ್ತಾನೆ, ಹೊಸ ಮನೆಯು ಹಳೆಯದರ ಒಂದು ಕಂಬಕ್ಕೆ ಕೂಡ ಸಮನಲ್ಲ. ಅಂದರೆ ನೀವು ಹೊಸ ಮನೆಯನ್ನು ಕಟ್ಟೋದು ಬೇಡ, ಇದರಲ್ಲೇ ಇರಿ ಅಂತ, ಈ ಹಳೆ ಮನೆಯಲ್ಲೇ ಇರಿ ಅಂತ ಹೇಳ್ತಾನೆ ಎರಡನೇವನು. ಇನ್ನು ಕೊನೆಯದಾಗಿ ನೋಡಿ, ಹಳೆಯ ಮನೆಯ ರಿಪೇರಿಯೂ ಬೇಡ, ಹೊಸ ಮನೆಯ ಕಟ್ಟಿಸುವುದೂ ಬೇಡ, ಬಾಡಿಗೆ ಮನೆಯಲ್ಲೇ ಮುಂಬರಿಯಬಹುದೆಂದು ಮೂರನೆಯ ಸಲಹೆ. ಇದು ಲೇಖಕರಿಗೆ ಸರಿ ಕಾಣ್ತದೆ. ಅಂದರೆ ಮೂರನೆಯ ಸಲಹೆಯಲ್ಲಿ ಮಹತ್ವದ್ದು. ಅವನು ಹೇಳ್ತಾನೆ, ಆ ಬೀದಿಯಲ್ಲಿದ್ದವನು ಮೂರನೇವನು ಹೇಳ್ತಾನೆ, ಹಳೆಯ ಮನೆಯ ರಿಪೇರಿಯನ್ನು ಮಾಡಬೇಡಿ, ಹೊಸ ಮನೆಯನ್ನು ನೀವು ಕಟ್ಟಿಸಬೇಡಿ. ಒಂದಷ್ಟು ಖರ್ಚು, ರೊಕ್ಕಕ್ಕೇನು ಮಾಡೋಣ ಅಂತ ಅವರು ಹೇಳ್ತಾರೆ. ಲಾಟ್ರಿ ಹೊಡೆಯೋದು ನಿಮಗೆ ಗೊತ್ತೇ ಇದೆ. ಲಾಟ್ರಿ ಹೊಡೆಯೋದು ಅಷ್ಟು ಸುಲಭ ಅಲ್ಲ, ಅಷ್ಟು ಅದೃಷ್ಟ ಇದ್ದಾಗ ಮಾತ್ರ ಬರುವಂಥದ್ದು. ಅದಕ್ಕೆ ಕಾದರೆ ಕೊನೆ 100 ವರ್ಷ ಆದರೂ ಅದು ಏಳುವಂಥದ್ದೇ ಅಲ್ಲ. ಅದಕ್ಕೆ ಈ ಸಲಹೆ ಸೂಕ್ತ ಅನ್ನಿಸ್ತದೆ. ಹಳೆಯ ಮನೆಯ ರಿಪೇರಿಯನ್ನು ಕೂಡ ಮಾಡಬೇಡಿ, ಯಾಕಂದರೆ ಹೊಸ ಮನೆಯನ್ನು ಕಟ್ಟುವಷ್ಟು ಹೆಚ್ಚು ಖರ್ಚು ಹಳೆಯ ಮನೆಯ ರಿಪೇರಿಗೆ ಬರ್ತದೆ. ಹೊಸ ಮನೆಯನ್ನು ಕಟ್ಟಿಸುವುದು ಬೇಡ, ಅದಕ್ಕೂ ಖರ್ಚಿದೆ. ಯಾಕಂದರೆ ನಿಮಗೆ ಈಗಾಗಲೇ ಸಾಲವೂ ಇದೆ. ಬಾಡಿಗೆ ಮನೆಯಲ್ಲೇ ಮುಂಬರಿಯಬಹುದು. ಬಾಡಿಗೆ ಮನೆ ಹೆಚ್ಚು ಸೂಕ್ತ, ಯಾಕಂದರೆ ಯಾವುದೇ ಖರ್ಚು ಬರುವುದಿಲ್ಲ. ತಿಂಗಳ ಬಾಡಿಗೆ ಅನ್ನೋದನ್ನು ಬಿಟ್ಟರೆ, ಇಷ್ಟು ಫಿಕ್ಸ್ ಮಾಡಿದಂತಹ ಬಾಡಿಗೆಯನ್ನು ಕೊಡುವುದಷ್ಟನ್ನು ಬಿಟ್ಟರೆ, ಮತ್ತು ನಿಮ್ಮ ನಳ್ಳಿ ರಿಪೇರಿ ಬರ್ಬೋದು, ಅಥವಾ ಮನೆ ಸೋರುವಂಥದ್ದು ಇರ್ಬೋದು, ಕಾಂಪೌಂಡ್ ವಾಲ್ ಬೀಳುವಂಥದ್ದು ಇರ್ಬೋದು, ಅಥವಾ ಏನಾದರೂ ನೆಲ ಹಾಳಾದದ್ದು ಇರ್ಬೋದು. ಏನಾದರೂ ಇದ್ದರೆ ಅದನ್ನು ಯಾರು ಮಾಲೀಕ ಇದ್ದಾರೆ ಅವರ ಗಮನಕ್ಕೆ ತಂದು ಅವರಿಗೆ ಸ್ವಲ್ಪ ಅವರು ಇಂಥದ್ದು ರಿಪೇರಿ ಮಾಡದಿದ್ದರೆ ನಾವು ಬಿಟ್ಟು ಹೋಗ್ತೇವೆ ಅಂತ ಧಮಕಿ ಹಾಕ್ಬೋದು ಅಲ್ಲಿ. ಅಂದರೆ ಬಾಡಿಗೆ ಮನೆಯೇ ಸೂಕ್ತ. ಏನು ಮಾಡಬೇಕಂತಿಲ್ಲ, ಖರ್ಚೇ ಬರುವುದಿಲ್ಲ, ತಿಂಗಳಿಗಿಷ್ಟು ಅಂತ ಕೊಡ್ಬೋದು. ಈ ಸಲಹೆ ಕವಿಗೆ ಸೂಕ್ತ ಅನ್ನಿಸ್ತದೆ. ಮೂರನೆಯ ಸಲಹೆ ಅಲ್ಲಿ ಶೀರ್ಷಿಕೆ ಕೊಟ್ಟಿದ್ದಾರೆ ನೋಡಿ, ಹಳೆಯ ಮನೆಯ ರಿಪೇರಿಯೂ ಬೇಡ, ಹೊಸ ಮನೆಯ ಕಟ್ಟಿಸುವುದು ಬೇಡ, ಬಾಡಿಗೆ ಮನೆಯಲ್ಲೇ ಮುಂಬರಿಯಬಹುದು ಅನ್ನುವಂತಹ ಮೂರನೆಯ ಸಲಹೆ ಇಲ್ಲಿ ಕವಿಗೆ ಸೂಕ್ತವಾಗಿ ಕಾಣ್ತದೆ. ವಿದ್ಯಾರ್ಥಿಗಳೇ, ಇಲ್ಲಿಗೆ KS ನರಸಿಂಹಸ್ವಾಮಿ ಇವರು ಬರೆದಂತಹ ಮೂರನೆಯ ಸಲಹೆ ಅನ್ನುವಂತಹ ಕವನದ ಭಾವಾರ್ಥ ಮುಕ್ತಾಯವಾಗ್ತದೆ. ಹಾಗೆ ವಿದ್ಯಾರ್ಥಿಗಳೇ, ನಿಮಗೆ ಯಾವುದಾದ್ರೂ ನಿಮ್ಮ ಪಠ್ಯದಲ್ಲಿರುವಂತಹ ಯಾವುದಾದರೂ
ಪಾಠ ಬೇಕು ಅಂತ ಇದ್ದರೆ ಒಂದು ಕಮೆಂಟ್ ಮಾಡಿ, 2 ದಿವಸದಲ್ಲಿ ಮಾಡಿ ಹಾಕ್ತೇನೆ. ಸರಿ ವಿದ್ಯಾರ್ಥಿಗಳೇ, ಮುಂದೆ ಹೊಸ ಒಂದು ವಿಷಯದೊಂದಿಗೆ ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.